श्रीगुरुभ्यो नमः। जयत्यजोक्षीण सुखात्मबिम्बः सैश्वर्यकान्तिः प्रततः सदोदितः स्वभक्तसन्तापदुरिष्टहन्ता रामावतारो हरिरीशचन्द्रमा। तपस्वाध्याय निरतं तपस्वी वाग्विदां वरं नारदं परिपप्रच्छ वाल्मीकिर्मुनिपुङ्गवम्। ಶ್ರೀಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಅದರಲ್ಲಿ 6ನೇ ಸರ್ಗ ಮೊದಲನೇ ಶ್ಲೋಕ. तस्यां पुर्याम् अयोध्यायां वेदवित् सर्वसङ्ग्रहः दीर्घदर्शी महातेजः पौरजानपदप्रियः इक्ष्वाकूणामतिरतो यज्वा धर्मरती वशी महर्षिकल्पो राजर्षिः त्रिषु ಲೋಕೇಶು ವಿಶ್ರುತಃ. ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಹೇಳಿದರು, ಆ ಅಯೋಧ್ಯ ಪಟ್ಟಣದಲ್ಲಿ ದಶರಥ ರಾಜನಾಗಿದ್ದು ಭೂಮಂಡಲವನ್ನ ರಕ್ಷಣೆ ಮಾಡ್ತಾ ಇದ್ರು ಅಂತ. ಹೇಗಿದ್ರು ಅವರು? ವೇದವಿತ್, ವೇದ ಸಾರವನ್ನ ಬಲ್ಲವರಾಗಿದ್ದು. ನೋಡಿ, ಹಿಂದಿನ ಕಾಲದಲ್ಲಿ ರಾಜರು ಎಲ್ಲ ಋಗ್ವೇದ, ಯಜುರ್ವೇದ, ಸಾಮವೇದ, ಮಹಾಭಾರತ, ಭಗವದ್ಗೀತೆ, ರಾಮಾಯಣ ಇತ್ಯಾದಿ ಶಾಸ್ತ್ರಗಳನ್ನೆಲ್ಲ ಬಲ್ಲವರಾಗಿದ್ರು. ವೇದವಿತ್, ಅದರಿಂದಲೇ ಅಷ್ಟು ಚೆನ್ನಾಗಿ ಅವರಿಂದ ತಮ್ಮ ಸ್ವಧರ್ಮವನ್ನ ಸ್ವಾರ್ಥ ಇಲ್ಲದೆ, ಹಣ ಸಂಪಾದನೆ ಮಾಡೋದು ಒಂದೇ ಗುರಿಯಾಗಿ ಇಲ್ಲದೆ ಮಕ್ಕಳಿಗೆ ನಿಜವಾಗ್ಲೂ ಒಳ್ಳೇದು ಮಾಡಬೇಕು ಎನ್ನುವ ದೃಷ್ಟಿಯಿಂದ ಸರ್ವಸಂಗ್ರಹ, ದೀರ್ಘದರ್ಶಿ, ಎಲ್ಲವನ್ನೂ ಕೂಡ ಸಂಗ್ರಹ ಮಾಡುವವರಾಗಿ, ದೀರ್ಘದರ್ಶಿಗಳಾಗಿ, ಮಹಾ ತೇಜಸ್ವಿಗಳಾಗಿ, ಪೌರಜಾನ ಪದಪ್ರಿಯ. ಪೌರ ಅಂದ್ರೆ ನಗರದಲ್ಲಿ ಇರತಕ್ಕವರು, ಜಾನಪದ ಅಂದ್ರ ಗ್ರಾಮವಾಸಿಗಳು, ನಗರವಾಸಿಗಳು ಎಲ್ಲರಿಗೂ ಕೂಡ ಪ್ರಿಯಕರವಾಗಿ ಆ ದಶರಥ ಮಹಾರಾಜ ಇದ್ರು ಅಂತ ಅರ್ಥ. ಇಕ್ಷ್ವಾಕೂನಾಂ ಅತಿರಥ, ಇಕ್ಷ್ವಾಕು ವಂಶದಲ್ಲಿ ಬಂದ ಮಹಾ ವೀರರು, ಅತಿರಥ. ಯಜ್ವಾ, ಅನೇಕ ಯಜ್ಞಗಳನ್ನ ಮಾಡಿದವರು. ಧರ್ಮರಥಃ, ಧರ್ಮದಲ್ಲಿ ಆಸಕ್ತರಾಗಿ, ವಶಿ, ಇಂದ್ರಿಯವನ್ನ ನಿಗ್ರಹ ಮಾಡಿತ್ತು. ಈಗನ್ನು ಹೇಳಿದ ನೋಡಿ ಪರಮಾತ್ಮ ಭಗವದ್ಗೀತೆಯಲ್ಲಿ, ಇಂದ್ರಿಯ ನಿಗ್ರಹ ಉಳ್ಳವರಾಗಿ ಇದ್ದರಂತೆ. ಮಹರ್ಷಿ ಕಲ್ಪ, ಮಹರ್ಷಿಗಳಂತೆ ಆ ರೀತಿಯಾಗಿ ಇದ್ದರು ಅವರು, ರಾಜರ್ಷಿಗಳಂತೆ. ತ್ರಿಷು ಲೋಕೇಶು ವಿಶ್ರುತಃ, 3 ಲೋಕದಲ್ಲಿ ಒಳ್ಳೆ ಖ್ಯಾತಿಯನ್ನ ಪಡೆದವರಾಗಿ ದಶರಥ ಮಹಾರಾಜ ಇದ್ರು. ಬಲವಾನ್ ನಿಹತ ಮಿತ್ರೋ ಮಿತ್ರವಾನ್ ವಿಜಿತೇಂದ್ರಿಯ ಧನೈಶ್ಚ ಸಂಗ್ರಹೈಶ್ಚಾನ್ಯೈಃ ಶಕ್ರ ವೈಶ್ರವಣೋಪಮಃ. ಬಲವಾನ್, ಒಳ್ಳೆ ಬಲಿಷ್ಠರಾಗಿದ್ರು. ನಿಹತ ಅಮಿತ್ರ, ಯಾರು ಶತ್ರುಗಳಿದ್ರೋ ಅವರನ್ನೆಲ್ಲ ಬಗ್ಗಿಸ್ತಾ ಇದ್ರು, ಶತ್ರುಗಳನ್ನ ಸದೆ ಬಡಿತಾ ಇದ್ರು. ಮಿತ್ರವಾನ್, ಅನೇಕ ಗೆಳೆಯರನ್ನ ಉಳ್ಳವರಾಗಿ. ವಿಜಿತೇಂದ್ರಿಯ, ಇಂದ್ರಿಯಗಳನ್ನು ಗೆದ್ದವರಾಗಿ. ಧನೈಶ್ಚ ಸಂಗ್ರಹೈಶ್ಚ ಅನ್ಯೈಹಿ, ಅನೇಕ ಧನ ಧಾನ್ಯ ಸಂಪತ್ತು ಎಲ್ಲವನ್ನು ಕೂಡ ಸಂಗ್ರಹ ಮಾಡಿದವರಾಗಿ. ಶಕ್ರ ವೈಶ್ರವಣೋಪಮಃ, ಇಂದ್ರದೇವರು ಕುಬೇರನಂತೆ. ಇಂದ್ರದೇವರಿಗೆ ಹೇಗೆ ಕುಬೇರನಂತೋ ಅದೇ ತರ ಇವರು ಕೂಡ ಒಳ್ಳೆ ಎಲ್ಲವನ್ನು ಕೂಡ ಸಂಗ್ರಹ ಮಾಡಿ, ಒಳ್ಳೆ ವೆಲ್ತಿ ಅಂತ ಹೇಳ್ತಾರೆ ನೋಡಿ, ಅನೇಕ ಸಮೃದ್ಧಿ ಉಳ್ಳವರಾಗಿ ಇದ್ರು ಅಂತ. ಯಥಾ ಮನುರ್ಮಹಾತೇಜ ಲೋಕಸ್ಯ ಪರಿರಕ್ಷಿತ ತಥಾ ದಶರಥೋ ರಾಜ ವಸನ್ ಜಗದಪಾಲಯತ್. ಹೇಗೆ ಮನು, ವೈವಸ್ವತ ಮನು ಜಗತ್ತನ್ನೇ ರಕ್ಷಣೆ ಮಾಡಿದ, ಅದೇ ರೀತಿಯಾಗಿ ದಶರಥ ರಾಜನು ಕೂಡ ಜಗತ್ತನ್ನ ರಕ್ಷಣೆ ಮಾಡಿದ ಅಂತ ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ತೇನ ಸತ್ಯಾಭಿಸಂಧೇನ ತ್ರಿವರ್ಗ ಮನುತಿಷ್ಠತ ಪಾಲಿತಾ ಸಾ ಪುರಿ ಶ್ರೇಷ್ಠ ಇಂದ್ರೇನ ಇವ ಅಮರಾವತಿ. ಸತ್ಯಾಭಿಸಂಧೇನ, ಸತ್ಯದಲ್ಲಿ ಆಸಕ್ತಿ ಉಳ್ಳವನಾಗಿ. ತ್ರಿವರ್ಗ ಅನುಷ್ಠಿತ, ತ್ರಿವರ್ಗ ಅಂದ್ರೆ ಧರ್ಮ ಅರ್ಥ ಕಾಮ ಎಲ್ಲವನ್ನು ಕೂಡ ಯಥಾ ಉಚಿತವಾಗಿ ಶಾಸ್ತ್ರದ ವಿಹಿತವಾಗಿ ಮಾಡುತ್ತಾ, ಧರ್ಮದಿಂದ ಪುರಿಯನ್ನ ರಕ್ಷಣೆ ಮಾಡುತ್ತಾ. ಇಂದ್ರೇಣ ಇವ ಅಮರಾವತಿ, ಹೇಗೆ ದೇವೇಂದ್ರ ಅಮರಾವತಿ ಪಟ್ಟಣವನ್ನ ರಕ್ಷಣೆ ಮಾಡ್ತಾನೆ, ಅದೇ ರೀತಿಯಾಗಿ ಇಡೀ ಭೂಮಂಡಲವನ್ನ ರಕ್ಷಣೆ ಮಾಡ್ತಾ ದಶರಥರು ಇದ್ರು. ತಸ್ಮಿನ್ ಪುರವರೆ ಹೃಷ್ಟಾಃ ಧರ್ಮಾತ್ಮಾನೋ ಬಹುಶ್ರುತಾಃ ನರಾಃ ತುಷ್ಟಾ ಧನೈ ಸ್ವೈಃ ಅಲುಬ್ಧಾಃ ಸತ್ಯವಾದಿನಃ. ಇನ್ನು ಈ ರೀತಿಯಾಗಿ ರಾಜನ ಬಗ್ಗೆ ಹೇಳಿದ್ರು, ದಶರಥನ ಬಗ್ಗೆ ಹೇಳಿದ್ರು. ಪ್ರಜೆಗಳು ಹೇಗಿದ್ದರು ಹಾಗೆ ಅಂದ್ರೆ, ಪುರವರೆ ಹೃಷ್ಟಾಃ, ಅವರ ಪುರದಲ್ಲಿ ಎಲ್ಲರೂ ಸಂತುಷ್ಟರಾಗಿದ್ರು. ಧರ್ಮಾತ್ಮಾನಃ, ಧರ್ಮದಲ್ಲಿ ಆಸಕ್ತಿ ಉಳ್ಳವರಾಗಿದ್ರು. ನೋಡಿ, ರಾಜರು ಮಾಡಬೇಕಾದ ಮುಖ್ಯ ಕರ್ತವ್ಯ ಪ್ರಜೆಗಳಿಗೆ ಧರ್ಮದಲ್ಲಿ ಆಸಕ್ತಿ ಬರಬೇಕಂತ. ಬರೀ ವಿದ್ಯೆ ದುಡ್ಡು ಅಷ್ಟರಲ್ಲೇ ಮಾಡಿದರೆ ಸಾಲದು. ಧರ್ಮದಲ್ಲೂ ಆಸಕ್ತಿ ಬರುವಂತೆ ರಾಜರು ಇರಬೇಕು. ಬಹುಶ್ರುತಾಹ,
ಅದು ಹೆಂಗೆ ಬರುತ್ತದೆ ಧರ್ಮದಲ್ಲಿ ಆಸಕ್ತಿ ಅಂದ್ರೆ ಅನೇಕ ಶಾಸ್ತ್ರಗಳ ವಿಚಾರನ್ನ ಕೇಳ್ತಾ ಶ್ರವಣ ಮನನಗಳನ್ನ ಮಾಡ್ತಾ ಇದ್ರೆ ಅದು ಬರುತ್ತದೆ ಅಂತ. ಅದರಿಂದ ಪ್ರಜೆಗಳೆಲ್ಲ ಬಹುಶ್ರುತಾಹ ಶಾಸ್ತ್ರ ವಿಚಾರ ಕೇಳಿದವರಾಗಿ ಇದ್ದರು. ಅರಾಹ ತುಷ್ಟಾಹ ಧನೈಹಿ ಸ್ವೈಹಿ ತಮಗೆ ಸಿಕ್ಕಿದ ಧನದಿಂದ ಹಾಗೆಂತೇಳಿ ನೋಡಿ ಅದನ್ನೇ ಹೇಳಿದ್ದು. ಧರ್ಮದಲ್ಲಿದ್ದಾರೆ ಅಂತ ಹೇಳಿ ಬಡವರಾಗಿದ್ದರು ಅಂತ ಅರ್ಥ ಇಲ್ಲ. ತಮಗೆ ಸಿಕ್ಕಿದ ಧನದಿಂದ ಎಲ್ಲರೂ ಕೂಡ ಸಂತುಷ್ಟರಾಗಿಯೇ ಇದ್ದರು. ಅಲುಬ್ಧಾಹ ಇನ್ನೊಬ್ಬರ ದುಡ್ಡಿಗೆ ಅವರು ಆಸೆ ಪಡ್ತಾ ಇಲ್ಲ. ಸತ್ಯವಾದಿನಃ ಸತ್ಯವಾದಿಗಳಾಗಿ ಇದ್ರು. ನಾಲ್ಪಸ್ತಂ ನಿಚಯ ಕಶ್ಚಿತ್ ಆಸೀತ್ ತಸ್ಮಿನ್ ಪುರೋತ್ತಮೆ ಕುಟುಂಬೀಯೋ ಹಸಿದ್ಧಾರ್ಥೋ ಅಗವಾಶ್ವ ಧನಧಾನ್ಯವಾನ್. ಯಾರು ಕೂಡ ದರಿದ್ರರಾಗಿ ಇಲ್ಲ. ಮತ್ತು ಎಲ್ಲರೂ ಕುಟುಂಬಿಗಳಾಗಿ, ಯಾರತ್ರ ಕೂಡ ಕುದುರೆ ಇಲ್ಲ, ಆಕಳು ಇಲ್ಲ, ಧನಧಾನ್ಯಗಳು ಇಲ್ಲ ಅಂತ ಇಲ್ಲವಂತೆ. ಎಲ್ಲರ ಹತ್ರ ಕೂಡ ಕುದುರೆ, ಆಕಳು, ಧನಧಾನ್ಯ ಎಲ್ಲವೂ ಕೂಡ ಸಮೃದ್ಧಿ ಇತ್ತು. ಯಾಕೆ? ಧರ್ಮ ಮಾಡ್ತಾ ಬಂದ್ರೆ ದೇವರು ಎಲ್ಲವನ್ನು ಕೊಡ್ತಾನೆ. ನಾವು ಅಧರ್ಮ ಮಾಡಿದರೆ ದೇವರು ಇದ್ದದನ್ನು ಕಿತ್ಕೊಂಡ್ಬಿಡ್ತಾನೆ. ಇದು ನಿಯಮ ಇದು. ಅದರಿಂದ ಧರ್ಮದಲ್ಲಿ ಆಸಕ್ತರಾಗಿರ್ಬೇಕು. ಕಾಮಿ ವಾ ನ ಕದರ್ಯೋ ವಾ ನೃಶಂಸಃ ಪುರುಷಃ ಕ್ವಚಿತ್ ದ್ರಷ್ಟುಂ ಶಕ್ಯಂ ಅಯೋಧ್ಯಾಯಾಂ ನಾವಿದ್ವಾನ್ ನಚ ನಾಸ್ತಿಕಃ. ಯಾರು ಕಾಮಿ, ಹೆಣ್ಣು ಮರಳನಾಗಿ ಇರೋದು, ಕದರ್ಯ, ಕದರ್ಯ ಅಂದ್ರೆ ತಂದೆ ತಾಯಿಯರಿಗೆ ಪೀಡೆ ಕೊಡೋದು ಅಥವಾ ಇನ್ನೊಂದು ಪ್ರಾಣಿಗಳಿಗೆ ಪೀಡೆ ಕೊಡೋದು, ಹಿಂಸೆ ಮಾಡೋದು, ಅದು ನೃಶಂಸಃ ಕ್ರೂರರಾಗಿ ನಡ್ಕೊಳ್ಳೋದು. ಮತ್ತು ನಾ ವಿದ್ವಾನ್, ಶಾಸ್ತ್ರವನ್ನ ಅಧ್ಯಯನ ಮಾಡದೆ ಯಾರು ಇಲ್ಲವೇ ಇಲ್ಲ ಅಂತ. ನೋಡಿ ಎಷ್ಟು ದೊಡ್ಡ ಮಾತು ನೋಡಿ. ಒಬ್ಬರು ಕೂಡ ಅವಿದ್ವಾನ್ ಅಂತ ಒಬ್ಬ ಇಲ್ಲವೇ ಇಲ್ಲ. ಅಂದ್ರೆ ವಿದ್ಯಾಭ್ಯಾಸ ಇಲ್ಲದೆ, ಶಾಸ್ತ್ರಾಭ್ಯಾಸ ಇಲ್ಲದೆ ಯಾರೂ ಕೂಡ ಇಲ್ಲವೇ ಇಲ್ಲ. ನಾಸ್ತಿಕರು ಕೂಡ ಯಾರು ಇಲ್ಲ ಅಂತ ಹೇಳ್ತಾರೆ. ಹಂಗಿರ್ಬೇಕಂತ ಹೇಗಿರ್ಬೇಕು ನೋಡಿ, ರಾಜರು ಅಂತ ಹೀಗಿರ್ಬೇಕು. ಸರ್ವೇ ನರಾಶ್ಚ ನಾರ್ಯಶ್ಚ ಧರ್ಮಶೀಲಾ ಸುಸಂಯತಾಃ ಉದಿತಾಶೀಲ ವೃತ್ತಾಭ್ಯಾಂ ಮಹರ್ಷಯೈವಾಮಲಾಃ. ನರರು ನಾರಿಯರು ಅಂದ್ರೆ ಸ್ತ್ರೀ ಪುರುಷರು ಹೇಗಿದ್ರು? ಧರ್ಮಶೀಲರು, ಎಲ್ಲರೂ ಧರ್ಮಶೀಲರಾಗಿ, ಸುಸಂಯತಾಃ ಇಂದ್ರಿಯ ನಿಗ್ರಹ, ಮನಸ್ಸಿನ ನಿಗ್ರಹ ಉಳ್ಳವರಾಗಿ, ಉದಿತಾಃ ಶೀಲವೃತ್ತಾಭ್ಯಾಂ ಎತ್ತರಕ್ಕೆ ಇದ್ದರಂತೆ. ತಮ್ಮ ಶೀಲದಿಂದ, ತಮ್ಮ ಕ್ಯಾರೆಕ್ಟರ್ ಒಳ್ಳೆ ಗುಣವಂತರಾಗಿ, ತಮ್ಮ ವೃತ್ತಿ ಒಳ್ಳೆ ವೃತ್ತಿಗಳನ್ನ ಮಾಡ್ತಾ, ಮಹರ್ಷಯೈವ ಅಮಲಾಃ ಮಹರ್ಷಿಗಳಂತೆ ಇದ್ದರಂತೆ ಆ ಊರಿನ ಸ್ತ್ರೀಯರು ಪುರುಷರು ಎಲ್ಲ. ನಾ ಕುಂಡಲಿ ನಾ ಮುಕುಟಿ ನಾ ಸ್ರಗ್ವಿ ನಾಲ್ಪಭೋಗವಾನ್ ನಾ ಮೃಷ್ಟೋ ನಾನು ಲಿಪ್ತಾಂಗೋ ನಾ ಸುಗಂಧಶ್ಚ ವಿದ್ಯತೆ. ಕಿವಿಯಲ್ಲಿ ಕುಂಡಲವನ್ನ ಧರಿಸದೆ ಯಾರೂ ಇಲ್ಲ, ತಲೆಯಲ್ಲಿ ಮುಕುಟ ಇಲ್ಲದೆ ಯಾರೂ ಇಲ್ಲ, ಮಾಲೆಗಳನ್ನ ಧರಿಸದೆ ಯಾರೂ ಇಲ್ಲ, ಅಲ್ಪಭೋಗವನ್ನ ಮಾಡುವವರಾಗಿ ಯಾರೂ ಇಲ್ಲ, ನಾನು ಗಂಧವನ್ನ ಲೇಪನ ಮಾಡಿಕೊಳ್ಳದೆ ಯಾರೂ ಇಲ್ಲ. ಅಂದ್ರೆ ಎಲ್ಲರೂ ಸಮೃದ್ಧಿ ಅಂದ್ರೆ ನೋಡಿ ಹೇಗಿರುತ್ತದೆ. ವೇಷಭೂಷ ಎಲ್ಲವೂ ಇರ್ಬೇಕು. ಅದರ ಜೊತೆಗೆ ಧರ್ಮಾಚರಣೆ ಪ್ರಧಾನ, ಧರ್ಮಾಚರಣೆ ಪ್ರಧಾನವಾಗಿ ಇದ್ದು ಅದರ ಜೊತೆಗೆ ಇದೆಲ್ಲವೂ ಕೂಡ ವೇಷಭೂಷವು ಎಲ್ಲವೂ ಕೂಡ ಇತ್ತು ಅಂತ. ಯಾಕೆ? ವೇಷಭೂಷ ಎಲ್ಲ ಯಾರಿಗೆ? ಒಳಗಿರುವ ಪರಮಾತ್ಮನಿಗೆ ಎನ್ನುವ ಒಂದು ಎಚ್ಚರ ನಮಗೆ ಇರಬೇಕು. ವೇಷಭೂಷ ನಮಗೇನು ನಾವು ತಿಳ್ಕೊಂಡ್ಬಿಟ್ಟಿರ್ತೀವಿ, ಮೇಕಪ್ ಎಲ್ಲ, ನಮಗೆಲ್ಲ ಅದು ದೇವರಿಗೆ ಎಂಬ ಒಂದು ಚಿಂತನೆ ಬರಬೇಕು. ಹರಿತಾಂಸಾರದಲ್ಲಿ ಹೇಳಿದ್ದಾರೆ ನೋಡಿ, ಮೇಕಪ್ ಮಾಡಿಕೊಳ್ಳುವಾಗಲೂ ಕೂಡ ದೇವರ ಸ್ಮರಣೆಯನ್ನು ಮಾಡಿಕೊಳ್ಳಿ, ಹಾಗೆ ಆಗ ಅವನಿಗೆ ಪರಮಾತ್ಮನಿಗೆ ಬಿಂಬ ಪೂಜೆ ಚಿಂತನೆ ಬರ್ತದೆ. ಆ ರೀತಿಯಾಗಿ ಅಯೋಧ್ಯ ಪಟ್ಟಣದಲ್ಲಿ ಇದ್ರು. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇನು.